ಇವತ್ತು ಯಾನ ಜೊತೆ ಮಾರ್ನಿಂಗ್ ರೂಟೀನ್ ಯಾವ ಥರ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅನ್ಕೊಂಡಿದ್ದೀನಿ. ಸೊ ಅವಳು ಎದ್ದೇಳೋಷ್ಟು ಮುಂಚೆ ಬ್ರೇಕ್‌ಫಾಸ್ಟ್ ಎಲ್ಲ ರೆಡಿ ಮಾಡಿಬಿಟ್ಟಿರ್ತೀನಿ. ಆರಾಮಾಗಿ ಎದ್ದಿದ ತಕ್ಷಣ ಅವಳಷ್ಟಕ್ಕೆ ಅವಳೇ ಬಂದು ಬ್ರಷ್ ಮಾಡ್ಕೊತಾಳೆ. ಅದೊಂದು ತುಂಬ ಖುಷಿ ಆಗುತ್ತೆ. ಸೊ ಎಷ್ಟು ಬೇಗ ಕಲ್ತ್ಬಿಟ್ಟಿದ್ದಾಳೆ ಅಂತ. ಹಾಗೆ ನಾನು ಯೂಸ್ ಮಾಡ್ತಾ ಇರೋ ಫೇಸ್ ವಾಶ್ ಬಂದು ಲಿಟಲ್ ರಿಚುವಲ್ಸ್ ಅವ್ರದ್ದು ಮಲ್ಟಿ ನ್ಯೂಟ್ರಿಯೆಂಟ್ ಫೇಸ್ ವಾಶ್. ಇದು ನೀಟಾಗಿ ಕ್ಲೆನ್ಸ್ ಮಾಡುತ್ತೆ ಮತ್ತು ಡೆಲಿಕೇಟ್ ಆಗಿರುವಂಥ ಮಕ್ಕಳ ಸ್ಕಿನ್ನ ಹೈಡ್ರೇಟ್ ಮಾಡುತ್ತೆ, ಮಾಯ್ಶ್ಚರ್ಡ್ ಆಗಿರುತ್ತೆ. ಯಾವುದೇ ಥರ ಡ್ರೈ ಆಗೋ ಸ್ಕಿನ್ ಆ ಥರ ಆಗೋದಿಲ್ಲ. ಅವಳಿಗೆ ಸ್ನಾನ ಎಲ್ಲ ಆಯಿತು. ಅದಾದಮೇಲೆ ಬಾಡಿ ಲೋಷನ್ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಬ್ಯಾರಿಯರ್ ಬೂಸ್ಟ್ ಬಾಡಿ ಲೋಷನ್. ಇದು ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇಂದ ಮಾಡಿರ್ತಾರೆ. ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಆಗಿ ಇರುತ್ತೆ ಮತ್ತೆ ಸ್ಕಿನ್ ಮೇಲೆ ತುಂಬಾ ನೀಟಾಗಿ ಬಟರಿ ಆಗಿ ಎಲ್ಲ ಬ್ಲೆಂಡ್ ಆಗುತ್ತೆ. ಅದಾದ್ಮೇಲೆ ಪೋಸ್ಟ್ ಬಯೋಟಿಕ್ ಫೇಸ್ ಕ್ರೀಮ್ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಹಾಗೆ ಬಾಡಿ ಬಟರ್ ಮತ್ತೆ ಸನ್ಸ್ಕ್ರೀನ್ ಕೂಡ ಇವ್ರ ಹತ್ರ ಅವೈಲೇಬಲ್ ಇದೆ. ಮಕ್ಕಳ ಜೊತೆ ಟ್ರಾವೆಲಿಂಗ್ ಟೈಮ್ ಅಲ್ಲಿ ಮಕ್ಕಳ ಸ್ಕಿನ್ ಪ್ರೊಟೆಕ್ಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಟೈಮಲ್ಲಿ ಸನ್ಸ್ಕ್ರೀನ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಇಯಾನ ಕೂಡ ರೆಡಿ ಆದ್ಲು. ಅದಾಗಿದ ತಕ್ಷಣ ಫಸ್ಟ್ ಅವಳು ಎದ್ದಿದ ತಕ್ಷಣ ಒಂದು ಗ್ಲಾಸ್ ನೀರು ಕುಡಿಸ್ಬಿಡ್ತೀನಿ. ಅದಾದ್ಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಇರುತ್ತಲ್ವಾ. ಸೊ ಕೂತ್ಕೊಂಡು ಅವಳ ಜೊತೆ ಮಾತಾಡ್ಕೊಂತ ಬ್ರೇಕ್ಫಾಸ್ಟ್ ತಿನ್ಕೊಂಡು ಒಂದಷ್ಟು ಟೈಮ್ನ ಕೊಡ್ತೀನಿ ಆಟ ಆಡೋದಕ್ಕೆ. ಹಾಗೆ ಬಾಲ್ಕನಿಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀವಿ, ಬಿಸಿಲು ಬರ್ತಾ ಇರುತ್ತೆ ಅಂತ. 5ರಿಂದ 10 ನಿಮಿಷ ಬಿಸಿಲಲ್ಲಿ ಕೂತ್ಕೊಳ್ಳೋದು ವಿಟಮಿನ್ ಡಿ ಸಿಗುತ್ತೆ, ತುಂಬಾನೇ ಒಳ್ಳೇದು. ಹಾಗೆ ಎಲ್ಲಾ ಪ್ರಾಡಕ್ಟ್ಸ್ ಕೂಡ ಡರ್ಮಟೊಲಜಿಕಲಿ ಟೆಸ್ಟೆಡ್ ಆಗಿರುತ್ತೆ. ಈ ತರ ಇತ್ತು ಮಾರ್ನಿಂಗ್ ರಿಚುವಲ್ ವಿತ್ ಲಿಟಲ್ ರಿಚುವಲ್ ಪ್ರಾಡಕ್ಟ್ಸ್ ಜೊತೆ. ನೀವೇನಾದ್ರೂ ಈ ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡಬೇಕಾದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಹಾಗೆ ಅವ್ರ ಪೇಜ್ ನ ಚೆಕ್ ಮಾಡಿ.